ನಿನ್ನ ಜೊತೆಯಲಿ ಜೊತೆಯಲಿ. ಸೀನಿಯರ್, ಇವರಿಬ್ಬರಿಗಿಂತ ನಿಮ್ಮನ್ನ ಜಾಸ್ತಿ ಖುಷಿ ಪಡಿಸ್ಬೇಕು ಅಂತ ಒಂದು ಒಳ್ಳೆ ಗಿಫ್ಟ್ ತರಕ್ಕೆ ಅಂತ ಹೋದ್ನಾ. ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರ್ ಬಂದ್, ಯಾವ ಶೋರೂಮು ತೆಗ್ದಿರ್ಲಿಲ್ಲ. ಆಮೇಲೆ ಬೇಜಾರು ಮಾಡ್ಕೊಂಡು ರೋಡಲ್ಲಿ ಬರ್ತೀನ, ಆಗ ಪಕ್ಕದ ರೋಡಲ್ಲಿ ಇಲ್ಲೇ ಒಬ್ಬ ತಳ್ಳೋ ಗಾಡೀಲಿ ಏನನ್ನೋ ಮಾರ್ಕೊಂಡು ಹೋಗ್ತಿದ್ದ. 30 ರೂಪಾಯಿ ಕೊಟ್ಟು ತಂದೆ. ನೀವು ಇಷ್ಟಪಡ್ತೀರೋ ಅಂದ್ಕೊಂಡಿದ್ದೀನಿ. ಪ್ರೀತಿಯಿಂದ ಪ್ಲೀಸ್ ಎಕ್ಸೆಪ್ಟ್ ಮಾಡ್ರಿ. ಸಾರಿ ಸೀನಿಯರ್. ಮಾವ, ಬಳೆ. ನನಗೆ ಬಳೆ ಅಂದರೆ ತುಂಬ ಇಷ್ಟ. ಅದು ಪಿಂಕ್ ಕಲರ್ ಬಳೆ ಅಂದರೆ ಪಂಚ ಪ್ರಾಣ. ನನಗಿವತ್ತು ಅದೇ ಸಿಕ್ಬಿಟ್ಟಿದೆ. ಮಗನೇ ಗೆದ್ದು ಬಿಟ್ಟಿಯಲ್ವ? ಪಾಪಿ ಕೇಳಿ 30 ರೂಪಾಯಲ್ಲಿ ನೀನು ಹೆಂಡತಿನ ಖುಷಿ ಪಡಿಸ್ಬಿಟ್ಟಿಯಲ್ಲ, ಸಂತೋಷದ ಕಣ್ಣೀರು ಬರ್ಸ್ಬಿಟ್ಟಿಯಲ್ಲೋ. ರಸಿಕಾ ಕಣನಿಡ ಹೆಂಡ್ತೀನಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಇಟ್ಕೊಳ್ಳೋದನ್ನ ಕಲ್ತ್ಬಿಟ್ಟಿದ್ದಾನೆ ನೋಡ ಏನು. ಶಾಲಿನಿ, ಈ ಆನಂದ ಬಾಷ್ಪ ನಿನ್ನ ಜೀವನದಲ್ಲಿ ಸದಾ ಕಾಲ ಇರ್ಲಿ ಕಣಮ್ಮ. ಅಯ್ಯಯ್ಯೋ, ಖುಷಿಗೂ ಈ ಕಣ್ಣಲ್ಲಿ ನೀರು ನೋಡಕ್ ನನಗೆ ಇಷ್ಟ ಇಲ್ಲ ರೀ. ನನ್ನ ಮುದ್ದು ಭಗವಂತ, ಯಾಕೆ ನನ್ನ ಮಗಳ ಜೀವದ ಜೊತೆ ಈ ಥರ ಚೆಲ್ಲಾಟ ಆಡ್ತಾ ಇದೆಯಾ? ಒಂದು ತೊಂದರೆಯಿಂದ ಪಾರಾದರೆ ಮತ್ತೊಂದು ತೊಂದರೆ ಕೊಡ್ತೀಯಲ್ಲಪ್ಪ. ಯಾಕೆಷ್ಟು ಕೋಪ ಅವಳ ಮೇಲೆ ತಂದೆ? ಹೇಗೋ
ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಈಗ ಗಂಡನ ಜೊತೆ ಸುಖವಾಗಿದ್ದಾಳೆ. ಹಾಗೆ ಇರೋಕೆ ಬಿಟ್ಬಿಡು. ಇಷ್ಟು ವರ್ಷ ಇಲ್ಲದೆ ಈಗ ಅವಳ ಮಗಳನ್ನ ಹುಡ್ಕೊಂಡು ಹೊಟ್ಟಿದ್ದಾಳೆ. ಆ ಮಗುನ ಹೇಗೋ ಅವಳ ಅಪ್ಪನ ಹತ್ರನೇ ಸೇರೋ ಹಾಗೆ ಮಾಡಿದೀಯಲ್ಲ. ನನ್ನ ಮಗಳಿಗೂ ಹಾಗೆ ಮಗು ಬಗ್ಗೆ ಯಾವ ಸುಳಿವು ಸಿಗದೇ ಇರೋ ಹಾಗೆ ಮಾಡಪ್ಪ. ದೇವ್ರ ಹತ್ರ ಬೇಡ್ಕೊಳ್ತಿದ್ಯಮ್ಮ. ನೀನೇನು ಬೇಡ್ಕೊಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳಿಗೆ ಅವಳ ಮಗಳು ವಿಷಯ ಗೊತ್ತಾಗಬಾರ್ದು ಅಂತ ಬೇಡ್ಕೊಳ್ತಿದ್ಯಾ ಅಲ್ವೇನಮ್ಮ? ದೇವ್ರೆ, ನೀನು ನಿಜವಾಗ್ಲೂ ಇರೋದೇ ಆದರೆ, ತಾಯಿ ವಾತ್ಸಲ್ಯ ಸತ್ಯನೇ ಆದರೆ, ನನ್ನ ಮಗಳು ಎಲ್ಲಿದ್ದಾಳೆ ಅನ್ನೋ ಸುಳಿವು ನೀನು ಸಿಗೋ ಹಾಗೆ ಮಾಡ್ತೀಯ ತಂದೆ. ಬೇಡ ತಂದೆ, ಆ ಮಗು ಬಗ್ಗೆ ಯಾವ ಸುಳಿವು ಸಿಗದೇ ಇರೋ ಹಾಗೆ ಮಾಡು. ಇನ್ನು ಹಾಗೇನಾದರೂ ಮಾಡಿದ್ರೆ ಪ್ರತಿನಿತ್ಯ ಬಂದು ನೀನಿರೋ ಜಾಗನ ಶುದ್ಧಿ ಮಾಡ್ತೀನಿ. ನೀನು ಮಗು ಸಿಗೋ ಹಾಗೆ ಮಾಡಿದ್ರೆ ನಾನು ದಿನ ಬಂದು ಹಾಲಿನ ಅಭಿಷೇಕ ಮಾಡ್ತೀನಿ. ನನ್ನ ಮಗಳ ಜೀವನ ಹಾಳಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ಪ್ರತಿದಿನ ನಿನಗೆ ತುಪ್ಪದ ದೀಪ ಹಚ್ತೀನಿ ತಂದೆ. ನನ್ನ ಜೀವನ ಹಾಳಾದರೂ ಪರವಾಗಿಲ್ಲ, ನನ್ನ ಮಗು ಎಲ್ಲಿದೆ ಅಂತ ನಂಗೆ ಗೊತ್ತಾದರೆ ಪ್ರತಿ ವಾರ ಬಂದು ನಾನು ಉರುಳು ಸೇವೆ ಮಾಡ್ತೀನಿ. ಮಗು ಇರೋ ಜಾಗ ತಿಳಿಸ್ದೆ ಹೋದರೆ ಪ್ರತಿ ಶನಿವಾರ ಉಪವಾಸ ಇರ್ತೀನಿ ತಂದೆ. ಮಗು ನಂಗೆ ಸಿಕ್ಕಿದ್ರೆ ಕರ್ಪೂರ ನನ್ನ ಕೈ ಮೇಲೆ ಹಚ್ಕೊಂಡು ನಿಂಗೆ ಆರತಿ ಮಾಡ್ತೀನಿ. ನಾನು ರಕ್ತ ತರ್ಪಣ ಕೊಡ್ತೀನಿ. ಈ ತಾಯಿ ಆಸೆ ಈಡೇರಿಸಿದ್ರೆ ಸಮಯ ಬಂದಾಗ ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ. ಚಾಲಿ ಚಪ್ಪಾಯ್, ಅಪಶಕನ್ ಮಾತಾಡ್ಬೇಡ್ವೆ. ಅಪಶಕನ ಅಲ್ಲ ಅಮ್ಮ, ಕಾಣಿಕೆ. ನನ್ನ ಮಗು ಸಿಕ್ಕಿದ್ರೆ ನನ್ನ ಜೀವ ಬಿಟ್ಟಾದರೂ ಹರಕೆ ತೀರಿಸ್ತೀನಿ. ಜೀವ ಬಿಡಲಿ ಅಂತನ ಮಗು ಸಿಗಬಾರ್ದು ಅಂತ ಬೇಡ್ಕೊಂಡಿದ್ದು. ನೀನು ಸುಖವಾಗಿರಬೇಕು, ನೀನು ಸಂತೋಷದಿಂದ ಸಂಸಾರ ಮಾಡಬೇಕು ಅಂತ ಕಣೆ. ಯಾಕಮ್ಮ ನಿನಗೆ ನನ್ನ ಮೇಲೆ, ನನ್ನ ಸಂಸಾರದ ಮೇಲೆ ಅಷ್ಟೊಂದು ಪ್ರೀತಿ, ಆಸೆ, ಕಾಳಜಿ? ಹಾಗಾದರೆ ಯಾಕಂದರೆ ನೀ ನನ್ನ ಮಗಳು. ನನ್ನ ಮಗಳ ಜೀವನ ನನ್ನ ಕಣ್ಮುಂದೆನೇ ಹಾಳಾಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೇನೆ? ಮತ್ತು ನನ್ನ ಯಾಕಮ್ಮ ಸುಮ್ಮನಿರು ಅಂತಿದ್ಯಾ? ಮೂರ್ಖತೆ ವಯಸ್ಸಾಗಿರೋ ನನ್ನ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂದಮೇಲೆ 8 ವರ್ಷದ ಕಂದನ ಮೇಲೆ ನಾನು ಪ್ರೀತಿ ತೋರಿಸ್ಬಾರ್ದು ಅಂತಿದ್ಯಾ? ಅವಳಿಗೆ ಅನ್ಯಾಯ ಆಗಿ ಎಲ್ಲೋ ಒಂದು ಕಡೆ ಅನಾಥಳ ಥರ ಬದುಕ್ತಿದ್ದಾಳೆ ಅಂದಮೇಲೆ ನನಗೆ ಸಂಕಟ ಆಗಲ್ವಾ? ಅವಳನ್ನ ಕರ್ಕೊಂಡು ಬಂದು ಸುಖವಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ನನಗಿರಲ್ವೇನಮ್ಮ? ನಿನ್ನಾಗೆ ನಾನು ಒಂದು ಜೀವಕ್ಕೆ ಜನ್ಮ ಕೊಟ್ಟು ತಾಯಿ ಆಗಿದ್ದೀನಿ. ಇನ್ನೂ ನಿನ್ಗೆ ಅರ್ಥ ಆಗ್ತಿಲ್ವೇನಮ್ಮ? ಶಾಲಿನಿ, ಅದು ಸಾಕಮ್ಮ, ನೀನೇನು ಮಾತಾಡಬೇಡ. ಈಗ ನನ್ನ ಗುರಿ ಒಂದೇ, ನನ್ನ ಮಗು. ಅದೆಲ್ಲಿದ್ರು ನಾನು ಹುಡುಕ್ತೀನಿ, ಅದಕ್ಕೆ ನಾನು ಅರ್ಥ ಮಾಡಿಸ್ತೀನಿ ನೀನು ಅನಾಥೆ ಅಲ್ಲ ಅಂತ. ನೀನು ಅಡ್ಡ ಬರಬೇಡ. ಹೇ ರಚಿನ್, ಆಗ್ಲೇ ಜನ ಇದ್ದಾರೆ ಅಲ್ಲಿ. ಇವತ್ತು ನಾನು 9 ಆಸೆ ಈಡೇರೋದು ಗ್ಯಾರಂಟಿ. ಹೌದೌದು, ಬಾಗೋರಿ ಬಾಬಾ.
ಅಜ್ಜಿ ನೀರು ಹಿಡಿಯಕ್ಕೆ ಬಂದಿದೆ ಪಾಪ ಬಿಟ್ಕೊಡ್ ಶಾಂತಮ್ಮ ನೀರು. ಅಯ್ಯೋ ಬನ್ನಿ ಅಜ್ಜಿ ಇಟ್ಕೊಳ್ಳಿ. ಯಾಕಮ್ಮ ಹೆಂಗಿದೆ ಮೈಗೆ? ಏನು ನಮ್ಮ ಗೌರಿಗೆ ಅಜ್ಜಿ ಗಿಜ್ಜಿ ಅಂತೀನೋ, ಬಜ್ಜಿ ಮಾಡಿಬಿಡ್ತೀನಿ. ಅಯ್ಯ ಮುತ್ಕ, ಅಯ್ಯ ಪಾಪ ಅಂದರೆ 6 ತಿಂಗಳು ಪಾಪ ಬರ್ತದಂತೆ, ಹಂಗಾಯ್ತಲ್ಲ ನಿನ್ನ ಕತೆ. ಸರಿ ಆಯಿತು, ಹಿಡ್ಕೊಂಡು ಹೋಗು. ಯಾಕಮ್ಮ ನಮ್ಮ ರಚಿನ್ಗೆ ಏನಂತ ವಯಸ್ಸಾಗಿರೋದು? ಮುದ್ಕ ಗಿದ್ಕಂದ್ರೆ ಚೆನ್ನಾಗಿರಲ್ಲ ನೋಡು. ಅಯ್ಯೋ ನಿಮಗೆ ಬಿಟ್ಕೊಡಿ ಅಂದಿದೆ ತಪ್ಪಾಯ್ತಲ್ಲ, ಇಟ್ಕೊಳ್ಳಿ ಬೇಗ. ಏನಮ್ಮ ಬಿನ್ಗೆ ತೊಳೆಯಕ್ಕೆ ಬಂದಿದ್ಯಾ, ನೀರು ಇಟ್ಕೊಂಡು ಹೋಗಕ್ಕೆ ಬಂದಿದ್ಯಾ? ಸ್ವಲ್ಪ ತಡಿಯಮ್ಮ, ನನ್ನ ಬಿನ್ಗೆ ನಾನು ತೊಳಿಬೇಡ್ವಾ? ಎಷ್ಟೊತ್ತಮ್ಮ ತೊಳೆಯೋದು? ಇಷ್ಟೊತ್ತು ಕೆಳಬಿಂಗೆ ನೀರು ಚೆಲ್ಲಿದ್ಯಲ್ಲ. ಏನಮ್ಮ ನಮ್ಮ ಗೌರಿ ಮೇಲೇನು ದೌರ್ಜನ್ಯ ಮಾಡ್ತಾ ಇದೆಯಾ? ನಮ್ಮ ಸರ್ದಿ ಬಂದಿದೆ, ನಾವು ಇಟ್ಕೊಳ್ಳೋರ್ಗು ಕೆಪ್ಪಗೆ ನಿಂತಿರು. ಏ ತಾತ ನಿಮ್ದು ಅತಿ ಆಯಿತು, ಏನೋ ವಯಸ್ಸಾದ್ರು ಇಟ್ಕೊಳ್ಳಿ ಅಂತ ಬಿಟ್ರೆ ಅವ್ರಿಗೆ ಬೈತು. ನಾವು ಹಂಗೇನೆ, ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ನಾವು ಬಿಂದಿಗೆ ತೊಳೆಯೋರ್ಗು ಸುಮ್ಮನೆ ಇರಬೇಕಷ್ಟೇ. ಗೌರಿ ನೀನು ತೊಳೆಯಮ್ಮ, ಅದು ಯಾರೇನು ಮಾಡ್ತಾರೋ ನಾನು ನೋಡ್ಕೊಟ್ಟೆ. ಯಾರನ್ನೇ ಮುದ್ಕ ಅಂತೀಯ? ಬಿಡ ಬಿನ್ಗೆನ. ನಿನ್ನ ಗಂಡ ಮುದ್ಯ, ನಿಮ್ಮ ಅಪ್ಪ ಮುದ್ಯ, ನಿಮ್ಮ ತಾತ ಮುದ್ಯ. ನೋಡ್ತೀನಿ ಶಾಂತಮ್ಮ ಈ ಮುದ್ಕಿನ. ಏ ಮುದ್ಕಿ, ನೀವಿಬ್ರು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏಯ್ ನಮ್ಮ ಗೌರಿನ ಮುಟ್ ನೋಡು, ನಿಮ್ಮಿಬ್ಬರು ಜಡೆನ ಕಚ್ಚಕ್ ಕಚ್ಚಕ್ ಅಂತ ಕತ್ತರಿಸ್ಬಿಡ್ತೀನಿ. ಹುಷಾರ್. ಏಯ್ ರಚಿನ್, ನಮ್ಮ ಬಿಂದಿಗೆ ಮುಟ್ಬಿಟ್ಲೆ ಇವಳು. ಎಷ್ಟು ಕಷ್ಟಪಟ್ಟು ತೊಳೆದಿದೆ, ಈಗ ಮತ್ತೆ ಸರ್ಫ್ ಎಕ್ಸೆಲ್ ಹಾಕಿ ತೊಳಿಬೇಕು. ಕೊಳಕ್ ಹಿಂಗಸ್ರು. ಶಾಂತಮ್ಮ ಕೊಳಕು ಮಾಡ್ತಾ ಇರೋದು ಇವರು, ನಾವು ಕೊಳಕು ಮಾಡ್ತಾ ಇದೀವಂತೆ. ಮಾಡ್ತೀನಿ ಇರು. ಅಯ್ಯೋ ಬಿಡ್ರಮ್ಮ, ತಳ್ಳಿ ಸೊಂಟ ಗಿಡ ಮುರಿದೋದು. ನೀ ಸುಮ್ಮನೆ ನನ್ನ ಸುಂಡ್ರದ ಬಗ್ಗೆ ಆಗಿರ್ಲಿ, ಇಬ್ಬರು ಸೊಂಟ ಮುರಿತೀನಿ, ನೋಡ್ತಾ ಇರು. ಬಿಡೆ ಬಿಡ್ರಮ್ಮ. ಅಯ್ಯೋ ತಾತಾಜಿ, ನಿಮ್ದು ದಿಡ್ಗ ತುಂಬದ ಎತ್ಕೊಂಡು ಹೊರಡಿ ದಯವಿಟ್ಟು. ಇಲ್ಲಿ ನೀರು ಬಿಡೋದು ವಾರಕ್ಕೊಂದ್ಸಲ ನಾವು ಹಿಡಿಬೇಕು, ದಯವಿಟ್ಟು ಹೊರಡಿ. ಈ ಘಟನೆಜಿ ನೇನ್ರಿ ಕೇಳ್ತೀರಾ? ಕಳಿಸ್ರಿ ಇಲ್ಲಿಂದ. ಏಯ್ ನಾವೇ ಹೋಗ್ತೀವಿ ಕಣೆ, ಇಲ್ಲೇ ಇರೋದಕ್ಕಿದೆ ನಮ್ಮ ಅಪ್ಪನ ಮನೆ ಜಾಗನ. ನಾವು ವಯಸ್ಸಾದವರು ಅಂತ ನಮ್ಮ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ನೀನೇನಯ್ಯ ನೀನು? ಇವಳು ಮುಟ್ಟೋದಕ್ಕೆ ನಾನು ಸರ್ಫ್ ಎಕ್ಸೆಲ್ ಹಾಕಿ ತೊಳಿಬೇಕು, ನೀ ಬೇರೆ ಮುಟ್ಬಿಟ್ಯಾ? ಇನ್ನು ಫಿನಾಯ್ಲ್ ಹಾಕೇ ತೊಳಿಬೇಕು. ರಚಿನ್, ಈ ನೀರೆಲ್ಲ ಚೆಲ್ಬಿಟ್ಟು ಇನ್ನೊಂದು ಸತಿ ತೊಳೆದ್ಬಿಟ್ಟು ನೀರು ತುಂಬ್ಕೊಂಡು ಹೊಟ್ಟೋಣ. ಹಾಂ ರಚಿನ್, ಅಂತೂ ನನ್ನ ಆಸೆ ನೀನು ನೆರವೇರಿಸ್ಬಿಟ್ಟೆ. ನಿಲ್ಲು ತಾಯಿ. ಚಿಲ್ಲರೆ ಇಲ್ಲ ಸ್ವಾಮಿ,
ಚಿಲ್ಲರೆ ಕಾಸು ಬೇಡ ತಾಯಿ. ಕೋಟ್ಯಾಧೀಶ್ವರನ ಕೈ ಹಿಡಿದ ಮೇಲೆ ಚಿಲ್ಲರೆ ಸಹವಾಸ ಯಾಕೆ ಅಲ್ವೇ ಮಗಳೇ? ಕೋಟ್ಯಾಧಿಪತಿನ? ಹೌದು, ನಿನಗಿಂತ ಚಿಕ್ಕ ವಯಸ್ಸಿನ ಒಬ್ಬ ಲಕ್ಷ್ಮೀಪುತ್ರನನ್ನ ಕೈ ಹಿಡಿದಿದೆಯಾ? ಸ್ವಾಮಿಗಳೇ, ಇದೆಲ್ಲ ನಿಮ್ಗೆ ಹೇಗೆ? ಈ ಮೈಲಾರಲಿಂಗನಿಗೆ ಎಲ್ಲರ ಬಗ್ಗೆಯೂ ಗೊತ್ತು, ಎಲ್ಲವೂ ಗೊತ್ತು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಸ್ವಾಮಿ. ನಿಂತ್ಕೋ ತಾಯಿ. ಪಶ್ಚಿಮದಿಂದ ಪೂರ್ವಕ್ಕೆ ವಲಸೆ ಬಂದು ಕಷ್ಟಪಟ್ಟು ನಿನ್ನ ತಂಗೀರನ್ನ ಓದಿಸಿದೀಯಾ. ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡು ಮನೆ ನಿಭಾಯಿಸಿದೀಯಾ. ಹೆತ್ತಪ್ಪನಿಂದ 20 ವರ್ಷ ದೂರ ಇದೀಯಾ. ಸ್ವಾಮಿಗಳೇ, ಎಲ್ಲ ಸುಖವಾಗಿರ್ಬೋದು ಅಂತ ಮನೆಯವರ ಕಟ್ಟುಪಾಡಿಗೆ ಗಂಟು ಬಿದ್ದು ನಿನಗಿಂತ ಚಿಕ್ಕ ವಯಸ್ಸಿನ ಹುಡುಗನ್ನ ಮದುವೆ ಆದರೂ ನಿನ್ನ ಸಂಸಾರದಲ್ಲಿ ಆಗಾಗ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿನ್ನ ಹಿಂದಿನ ಚರಿತ್ರೆ. ಈಗ ನಿನ್ನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಿರೋದು ಆ ನಿನ್ನ ಹಳೆಯ ಅನಾಹುತ. ದೊಡ್ಡ ಮನುಷ್ಯನ ನಂಬದೆ, ಪ್ರೀತಿಸದೆ, ಕೊನೆಗೆ ನಿನ್ನನ್ನೇ ನೀನು ಅರ್ಪಿಸ್ಕೊಂಡೆ, ಮೋಸ ಹೋದೆ. ಅದರ ಪ್ರತಿಫಲ ಗರ್ಭಿಣಿಯಾದೆ. ಕೊನೆಗೆ ಮದುವೆಗೆ ಮುಂಚೆನೇ ಒಂದು ಮಗುನ ತಾಯಿನೂ ಆದೆ. ಕಣ್ಣೀರು ಹಾಕಿ ಮುಗೀತು ಅಂದ್ಕೊಂಡು ನಿನ್ನ ಹಳೆ ಕತೆಗೆ ಈಗ ಮತ್ತೆ ಜೀವ ಬಂದಿದೆ. ನೋಡಬಾರ್ದು ಅಂದ್ಕೊಂಡ ವ್ಯಕ್ತಿಗಳು ಈಗ ನಿನ್ನ ಕಣ್ಮುಂದೆನೇ ಇದ್ದಾರೆ. ಜೀವನ ಎಲ್ಲ ಗೊಂದಲ, ಹುಡುಕಾಟ, ಪರದಾಟ. ಸ್ವಾಮಿಗಳೇ, ಇಷ್ಟೆಲ್ಲ ಕರೆಕ್ಟಾಗಿ ನೀವೇಗೆ ಹೇಳ್ತಿದ್ದೀರಾ? ಹೇಳಿದ್ನಲ್ಲ ತಾಯಿ. ಹೇಳಿದ್ದು ನಾನಲ್ಲ, ಆ ಮೈಲಾರಲಿಂಗ. ಸ್ವಾಮಿಗಳೇ, ನೀವು ನನಗೆ ದೇವರಾಗಿ ಸಿಕ್ಕಿದ್ದೀರಾ. ಇವಾಗ ನೀವು ಹೇಳಿದ್ರಲ್ಲ, ಮಗು ಹುಟ್ಟಿ ನನ್ನ ತಾಯಿ ಆದೆ ಅಂತ. ಆಮೇಲೆ ಏನಾಯ್ತು? ನನ್ನ ಮಗು ಬದುಕಿದ್ಯಾ? ಅದೆಲ್ಲಿದೆ ಅಂತ ಹೇಳ್ತೀರಾ? ಹುಟ್ಟಿದ್ದು ಹೆಣ್ಣು ಮಗು, ಸೇರಿದ್ದು ಆ ಮೈಲಾರಲಿಂಗನ ಪಾದ. ಈಗ ನೀನು ಹುಡುಕ್ತಾ ಇರೋದು ಯಾವತ್ತೂ ನಿನ್ನ ಕೈ ಸಿಗದೇ ಇರೋ ಹಾಗಾಗಿದೆ. ಈಗಿರೋ ಪ್ರೀತಿನ ಬಿಟ್ಟು ಇಲ್ಲದೆ ಇರೋ ಜೀವನ ಹುಡುಕೊಂಡು ಹೊರಟ್ರೆ ಆ ವ್ಯರ್ಥ ಪ್ರಯತ್ನಕ್ಕೆ ಸಿಗೋದು ಬರೀ ನಿರಾಸೆ, ಬರೀ ಶೂನ್ಯ ಮಾತ್ರ. ಅಂದರೆ ನನ್ನ ಮಗು ನಿಜವಾಗ್ಲೂ ಬದುಕಿಲ್ವಾ? ಹಾಗಾದರೆ ಅಮ್ಮನ ಮನೇಲಿ ಸಿಕ್ಕಿದ ಸಾಕ್ಷಿ, ನರ್ಸ್ ಹೇಳಕ್ಕೆ ಹೋಗಿದ್ದು ಎಲ್ಲ ಸುಳ್ಳ? ಈ ಮೈಲಾರಲಿಂಗನ ಪ್ರಪಂಚದಲ್ಲಿ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡು, ಎಲ್ಲ ಒಳ್ಳೆಯದಾಗತ್ತೆ. ತಪ್ಪು ದಾರಿ ತುಳಿಬೇಡ. ಸುಳ್ಳು ಭ್ರಮೆಯಲ್ಲಿ ನಿನ್ನನ್ನು ನೀನು ಕಳ್ಕೋಬೇಡ. ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಅವನನ್ನು ಸಂತೋಷಪಡಿಸು, ನೀನು ಸಂತೋಷಪಡು. ಹೊರಡು ಮಗಳೇ. ತುಂಬ ಉಪಕಾರ ಆಯಿತು ಸ್ವಾಮೀಜಿ. ನೀವು ಮಾಡಿರೋ ಈ ಸಹಾಯಕ್ಕೆ ಚಿರಋಣಿಯಾಗಿರ್ತೀನಿ. ಒಳ್ಳೇದಾಗಲಿ ತಾಯಿ. ಮಗಳು ಬಾಳು ಒಳ್ಳೇದಾಗಲಿ ಅಂತ ಒದ್ದಾಡ್ತಾ ಇದ್ದೀವಿ. ನಿನ್ನ ಆಸೆ ನೆರವೇರಲಿ ಮೈಲಾರಲಿಂಗ. ಸ್ವಾಮಿ ಸ್ವಾಮಿ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಉಪಕಾರಕ್ಕೆ ನನ್ನ ಸಣ್ಣ ಕಾಣಿಕೆ. ಬೇಡ ತಾಯಿ, ಮೈಲಾರಲಿಂಗನಿಗೆ ನೀಡಿ ಅಭ್ಯಾಸ, ತಗೊಂಡ ಅಭ್ಯಾಸ ಇಲ್ಲ. ನಿನ್ನ ಆಸೆ ನೆರವೇರಲಿ. ಬರ್ತೀನಿ ತಾಯಿ.